ಅಲ್ಲ, ಒಂದು ವರ್ಷದಿಂದ ನನಗೆ ಹೆಂಗ್ ಯಾಮಾರ್ಸಿರ್ಬೇಕು ಇವನು ಗಿರೀಶ. ಆ ಎಷ್ಟೊಂದೆಲ್ಲ ನಾನು ಇಟ್ಕೊಂಡಿರೋ ನಂಬಿಕೆಗೆನೆ ಮೋಸ ಮಾಡ್ಬಿಟ್ಟ. ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೆ, ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದೆ ಇವನ್ ಮೇಲೆ. ನಮ್ಮ ಮನೆಯವ್ರಿಗೆಲ್ಲರಿಗೂ ವಿರುದ್ಧ ಹಾಕೊಂಡ್ಬಿಟ್ಟು ಇವನಿಗೆ ನನ್ ಗಿರೀಶ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ನಾನು ಇವನು ಮಾತು ಕೇಳ್ಕೊಂಡು ಮದುವೆ ಆಗಿ ಬಂದಿದ್ದಕ್ಕೆ ನನಗೆ ಎಂತ ಪರಿಸ್ಥಿತಿ ಮಾಡ್ಬಿಟ್ಟ. ಎಷ್ಟು ಬೇಜಾರಾಗ್ತಿದೆ ನನಗೆ. ಅಲ್ಲ, ನನ್ನ ಮನ್ಸಿಗೆ ಒಂದು ಗೌರವನೇ ಬೆಲೆನೇ ಇಲ್ವಾ ಅವನಿಗೆ? ಅಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಲ್ಲ ನಾನು. ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ಇಲ್ಲ ಇವನಿಗೆ ಮಾತ್ರ ಅಯ್ಯೋ ಅನಿಸ್ತೀನಂದ್ರೆ ಇವನಿಗೆ ಇನ್ನು ಯಾವತ್ತೂ ಕೂಡ ಇಂಥ ತಪ್ಪು ಮಾಡಕ್ಕೆ ಹೋಗ್ಬಾರ್ದು. ಹಂಗ್ ಮಾಡ್ತೀನಿ ಇವನಿಗೆ. ಇವ್ರ ಅಪ್ಪ ಅಮ್ಮ ಮಗ ಇಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದಾನಲ್ಲ, ಇಂಥ ತಪ್ಪು ಕೆಲಸ ಮಾಡಿದಾನಲ್ಲ ಅಂತ ಬೈದು ಬುದ್ಧಿ ಹೇಳಿ ಕರೆಕ್ಟ್ ಆಗಿ ಬುದ್ಧಿ ಕಲಿಸ್ತಲೆ ಇವ್ರ ಅಪ್ಪ ಅಮ್ಮನೇ ಅವನಿಗೆ ಸಪೋರ್ಟ್ ಬೇರೆ ಹೇಳ್ಕೊಂಡ್ ಬಂದಿದಾರ. ಸಪೋರ್ಟ್ ಬೇಡ ಕಡಮ್ಮ, ಯಾರಿಗೂ ಹೇಳ್ಬೇಡ ಕಡಮ್ಮ, ನೀನ್ ಮನೆಗ್ ಬರಮ್ಮ ಅಂತ ದೊಡ್ಡದಾಗ ಬೇರೆ. ಇಷ್ಟು ದಿವಸ ಸೊಸೆ ಮೇಲೆ ಪ್ರೀತಿ ಇರಲಿಲ್ಲ ಇವರಿಗೆ, ಅಪ್ಪ ಅಮ್ಮಂಗೆ ಇಬ್ರಿಗೂ, ನಮ್ಮ ಅತ್ತೆ ಮಾವಂಗೆ. ಇವಾಗ ಮಾತ್ರ ಪ್ರೀತಿ ಉಕ್ಕು ಕರಿತೈತಿ ಹಂಗೆ. ಸೊಸೆ ಸೊಸೆ ಅಂತ, ಸೊಸೆ ಅಂತೆ, ಸೊಸೆ ಮುದ್ದು ಅಂತೆ. ನಾನೇನಾದ್ರೂ ಒಂಚೂರು ಯಾಮಾರ್ ಬಿಟ್ಟೆ ಅಂದ್ರೆ ನನಗೆ ಇಬ್ರು ಅಲ್ಲ, ಇಡೀ ಮನೆಯವ್ರದೇನೆ ನನಗೆ ಸರಿಯಾಗಿನೇ ಇದ್ ಮಾಡ್ಬಿಡ್ತಾರೆ, ಯಾಮಾರ್ಸ್ಬಿಡ್ತಾರೆ ಇವ್ರು. ನಾನು ಬಹಳ ಬುದ್ಧಿವಂತಿಕೆಯಿಂದ ಇರ್ಬೇಕು ಅಷ್ಟೇ. ಇಲ್ಲ ಇದು ಸತ್ಯ ಗೊತ್ತಾಗ್ಲೇಬೇಕು. ಇವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಸುಮ್ನಾದ್ರೆ ಇರಕ್ ಆಗಲ್ಲ. ಅಲ್ಲ, ಪಾಪ ನಂದಂತೂ ಜೀವನ ಹಿಂಗೆ ಈ ರೀತಿ ಆಯ್ತು. ಆದ್ರೆ ಪಾಪ ಚಂದುಗುನು ಮದುವೆ ಮಾಡ್ಕೊಂಡಿದ್ದಾನೆ. ಅವ್ರದ್ದು ಜೀವನ ಆ ರೀತಿ ಆಗೋದು ಬೇಡ. ಏನಾದ್ರೂ ಮಾಡ್ಬೇಕು, ಏನಾದ್ರೂ ಒಂದ್ ಹೇಳ್ಬೇಕು. ನಿಧಾನಕ್ಕೆನೆ ಅವ್ರ ಮನೆ ಯಾವ್ದು, ಅವ್ರ ಎಲ್ಲಿರೋದು, ಏನು ಎತ್ತ ಅಂತ ಪ್ರತಿಯೊಂದನ್ನು ತಿಳ್ಕೊಂಡು ಇವ್ರ ಜೊತೆ ಇರ್ತೀನಿ. ಏನು ಹೇಳ್ದಂಗೆ, ಏನು ಗೊತ್ತಿಲ್ದಂಗೆ ಸುಮ್ನೆ ಇದ್ದು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಹೇಳ್ ಬಂದ್ಬಿಡ್ತೀನಿ ಪ್ರತಿಯೊಂದು ವಿಚಾರನು. ಇಲ್ಲ ಅಂದ್ರೆ ಹಿಂಗೆ ಯಾಮಾರ್ತಾರೆ ಆ ಹುಡುಗಿಗೂ. ಪಾಪ ಆಗ್ಲಿ ನಾಟಕ ಆಗ್ಲಿ, ಅಪ್ಪ ಅಮ್ಮ ಮಗ 3 ಜನನು ಅದೆಷ್ಟ್ ದಿವಸ ನಾಟಕ ಮಾಡ್ಕೊಂಡು ತಿರ್ಗಾಡ್ತಾರೆ ಅಷ್ಟೇ. ಇನ್ನೆಷ್ಟ್ ದಿವಸ ಸುಳ್ಳಿನ ಮನೆನೆ ಕಟ್ತಾರೆ, ಇನ್ನೆಷ್ಟ್ ದಿವಸ ಎಲ್ಲಾರ ಮುಂದೆ ನಾಟಕ ಮಾಡ್ಕೊಂಡು ಕದ್ದು ಮುಚ್ಚಿ ಓಡಾಡ್ತಾರೆ. ಆಗ್ಲಿ ಒಂದಲ್ಲ ಒಂದ್ ದಿವಸ ಸತ್ಯ ಏನಂತ ಗೊತ್ತಾಗ್ಲೇಬೇಕಲ್ವಾ? ಅವ್ರಿಗೆ ಇನ್ನು ಗೊತ್ತಿಲ್ಲ ಅನ್ಸುತ್ತೆ. ಏನ್ ಮುಚ್ಚಿಟ್ರು ಸತ್ಯ ಮುಚ್ಚಿಡಕ್ ಆಗಲ್ಲ. ಒಂದಲ್ಲ ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತೆ. ಅವತ್ತಾದ್ರೂ ಎಲ್ಲಾನು ಹೇಳ್ಕೊಳ್ಳೇಬೇಕಾಗುತ್ತೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅನ್ಭವಿಸ್ಲಿ, ಇನ್ನೂ ಅನ್ಭವಿಸ್ಲಿ. ಮುಂದೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ನಡಿ, ಇವಾಗ ಸತ್ಯ ಏನಂತ ಗೊತ್ತಾಗುತ್ತೆ. ನನ್ ಗಿರೀಶ ಎಷ್ಟು ಒಳ್ಳೆಯವನು, ಎಷ್ಟು ಪ್ರಾಮಾಣಿಕವಾಗಿದ್ದಾನೆ ಅಂತ, ನನ್ಗೆ ಎಷ್ಟು ಪ್ರೀತಿ ಮಾಡ್ತಾನಂತ ಮುಂದೆ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅಲ್ಲ, ಬೇಕು ಅಂತಾನೆ ಅಪ್ಪ ಅಮ್ಮನ ಮುಂದೆ ನಮ್ಗೆಲ್ಲರಿಗೂ, ನನ್ಗೂ ನನ್ ಗಂಡಂಗೂ ಕೆಟ್ಟವ್ರು ಮಾಡ್ಬೇಕಂತ ಅದೆಷ್ಟು ದಿವಸದಿಂದ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಗಂಡ ಹೆಂಡತಿ ಇಬ್ರು ನೀವು. ಇವಾಗ್ಲಾದ್ರೂ ಗೊತ್ತಾಗುತ್ತೆ ನೋಡಿ ಸತ್ಯ ಏನಂತ. ಆಯ್ತು ಬಾರಮ್ಮ, ನಾನೇನ್ ತಲೆ ಕೆಡಿಸ್ಕೊಳಲ್ಲ. ಸತ್ಯ ಏನಂತ ಗೊತ್ತಾದ್ರೆ ಸಾಕಂತ ತಾನೆ ನಾನು ಇಲ್ಲಿ ಬರ್ತಿರೋದು. ಏನ್ ನನಗ್ ನೀನ್ ಎಷ್ಟಾದ್ರೂ ಬೈಕ, ಏನಾದ್ರೂ ಮಾಡ್ಕ, ಏನ್ ತೊಂದರೆ ಇಲ್ಲ ನನಗೆ. ಆಯ್ತಾ? ಸತ್ಯ ಏನಂತ ಗೊತ್ತಾದ್ರೆ ಸಾಕು. ನನಗೆ ಮನ್ಸಲ್ಲಿ ನನ್ನ ಮನ್ಸಾಕ್ಷಿ ಒಪ್ಕೊಂಡ್ರೆ ಸಾಕು, ನನ್ನ ತಂಗಿಗೆ ಒಳ್ಳೇದ್ ಮಾಡ್ತಿದ್ದೀನಂತ. ನೀನ್ ನನಗೆ ಎಷ್ಟಾದ್ರೂ ಬೈಕ, ಎಷ್ಟಾದ್ರೂ ಕೋಪಾಡ್ ಮಾಡ್ಕ, ಏನಾದ್ರೂ ನನ್ನ ಮೇಲೆ ಬೈಯು, ಏನಾದ್ರೂ ದೂರ್ಕ, ನನಗೂ ಹೇಳ್ಕ, ನನ್ನ ಹೆಂಡತಿಗೂ ಹೇಳ್ಕ, ನನಗೇನು ಬೇಜಾರಿಲ್ಲ ಕಣಮ್ಮ. ಸರಿನಾ? ಆಯ್ತು ಬಾ, ಇವಾಗ ಹೋಗಣ ಬಾ. ಇನ್ನೇನ್ ಮನೆ ಹತ್ರ ಬಂತಲ್ಲ, ಸುಮ್ನೆ ಯಾಕೆ ಚರ್ಚೆ ಮಾಡ್ತೀಯಾ? ಅಯ್ಯೋ ದೇವ್ರೆ, ಇದೇನಿದು? ನಮ್ಮ ಅಣ್ಣ ಹೇಳ್ದಂಗೆನೆ, ದಿಲೀಪ್ ಅಣ್ಣ ಹೇಳ್ದಂಗೆನೆ ಯಾರೋ ಮನೆ ಹತ್ರ ಬಂದು ಕುಂತಿದ್ದಾರೆ. ಇದ್ಯಾರಿದು? ಬೇರೆಯವ್ರು ಯಾರೋ ಅವ್ರ ಫ್ರೆಂಡೋ ಇಲ್ಲ ನಮ್ಮ ಚೈತ್ರತ್ತೆ ಫ್ರೆಂಡೋ ಯಾರೋ ಇರ್ಬೇಕು. ನಮ್ಮ ಅಣ್ಣ ಹೇಳಿದ ತಕ್ಷಣ ಆಗ್ಬಿಡುತ್ತಾವೆಲ್ಲ ಬರೀ ಸುಳ್ಳು. ಏನಣ್ಣ, ಎಲ್ಲಿ ಕರಿ, ಅತ್ತೆ ಮಾವಂಗೆ ಎಲ್ಲಾರ್ಗು ಕರಿ. ಯಾಕಮ್ಮ ಇಷ್ಟೊಂದೆಲ್ಲ ಆತರ ಮಾಡ್ತಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರಮ್ಮ, ತಾಳ್ಮೆಯಿಂದ ಇರೋ. ನಿಮ್ಮ ಅತ್ತೆ ಮಾವ ಯಾರಂತಾನೂ ಗೊತ್ತಾಗುತ್ತೆ, ನಿನ್ ಗಂಡ ಯಾರಂತಾನೂ ಗೊತ್ತಾಗುತ್ತೆ. ಮುಂದೆ ಹೋಗ್ತಾ ಇನ್ನೂ ಗೊತ್ತಾಗುತ್ತೆ ನಿನ್ಗೆ. ಅಯ್ಯೋ ದೇವ್ರೆ, ಇದ್ಯಾರಪ್ಪ ಇದು? ಫುಲ್ ಫ್ಯಾಮಿಲಿ ಸಮೇತನೇ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಮನೆ ಹತ್ರ. ಇವ್ರು ನೋಡಿದ್ರೆ ನಮ್ಮ ಅತ್ತೆ ಮಾವ ಇಬ್ರು ಕದ್ದು ಮುಚ್ಚಿ ಇರ್ಬೇಕು, ಯಾರಿಗೂ ಕಾಣಿಸ್ಕೋಬೇಡ ಕಣಮ್ಮ. ಯಾರು ಬಂದ್ ಕೇಳಿದ್ರೆ ನೆಂಟು ಹುಡುಗಿ ಹಂಗೆ ಹಿಂಗೆ ಅಂತ ಬೇರೆ ಹೇಳಂತ ಹೇಳ್ತಿದ್ರು. ಇವ್ರು ಯಾರ ಬೇರೆ ಬಂದ್ಬಿಟ್ಟಿದ್ದಾರೆ ಇವ್ರು. ಏನ್ರಿ, ಯಾರ್ ಬೇಕಿತ್ತು ನಿಮ್ಗೆ? ನಮ್ಗೆ ನೀವೇ ಬೇಕಿತ್ತು, ಸೌಮ್ಯ ಅನ್ನೋರು ಬೇಕಿತ್ತು. ನೀವೇನಾ ಸೌಮ್ಯ ಅಂದ್ರೆ? ಇದ್ಯಾರಪ್ಪ ಇದು? ಅರೆ, ನನ್ನ ಹೆಸರಿಟ್ಟು ಕರಿತಿದ್ದಾರೆ. ಈ ಊರಲ್ಲಿ ನಾನು ಯಾರಂತಾನೆ ಗೊತ್ತಿಲ್ಲ, ಯಾರಿಗೂ ಕಣ್ಣಿ ಕಾಣಿಸಿಲ್ಲ. ನನ್ನ ಪರಿಚಯನ ಈ ಊರಿಗೆ ಇಲ್ಲ ಅಂತದ್ರಲ್ಲಿ ಇವ್ರು ಯಾರೋ ಬಂದ್ಬಿಟ್ಟು ನನಗೆ ಸೌಮ್ಯ ಅಂದ್ರೆ ನೀನೇನಾ ಅಂತ ಕರಿತಿದ್ದಾರೆ. ಅಲ್ಲ, ನಾನೇ ಸೌಮ್ಯ ಅಂತ ಗೊತ್ತಾಗಿತ್ತಂದ್ಮೇಲೆ ನಾನು ಗಿರೀಶನ್ಗೆ ಮದುವೆ ಆಗಿರೋ ವಿಚಾರನೆ ಗೊತ್ತಾಯ್ತಾ ಏನಪ್ಪ ಇವರಿಗೆ? ಇದ್ರು ಇರ್ಬೋದು, ಅದ್ ಯಾರ ಕಡೆಯಿಂದ ಗೊತ್ತಾಗೈತೋ ಏನಾದ್ಲಾಗಿ. ನನ್ಗೇನು ಸತ್ಯ ಗೊತ್ತಾಗ್ಲಿ ಕಂಡು ಬಿಡು, ಗೊತ್ತಾಗ್ಲಿ ಅಂತಾನೆ ತಾನೆ ನಾನು ಕಾಯ್ತಿರೋದು.
ಇವ್ನು ಗಿರೀಶನ್ ಬಂಡವಾಳ ಇಡೀ ಊರವ್ರಿಗೆಲ್ಲ ಗೊತ್ತಾಗ್ಬೇಕು. ಹಂಗ್ ಮಾಡಿದೇನೆ ಹೋಗ್ಬೇಕು ಅಂತಾನೆ ನಾನು ಬಂದಿರೋದು. ಇಲ್ಲ ಅಂದ್ರೆ ನಾನು ಯಾಕೆ ಬರ್ತಿದ್ದೆ? ಇವ್ನ ಬುದ್ಧಿ ನೋಡ್ಕೊಂಡು ವಾಪಸ್ಸು ಹಂಗೆ ಮಂತವ ನಮ್ಮ ಅಪ್ಪ ಅಮ್ಮನ ಹತ್ರ ಆರಾಮಾಗಿ ಹೋಗ್ಬಿಡ್ತಿದ್ದೆ. ಇವನ್ ಬಂಡವಾಳ ಏನಂತ ಎಲ್ಲಾರ ಮುಂದೆ ಬಯಲ್ ಮಾಡಿನೇ ಹೋಗ್ಬೇಕು ಅಂತಾನೆ ಬಂದಿರೋದಿಲ್ಲಿ. ಆ ನಾನೇ ಸೊನ್ನೆ ಹೇಳಿ ಏನಾಗ್ಬೇಕಿತ್ತು ನಿಮ್ಗೆ? ಏನಪ್ಪ ಇದು? ನಮ್ಮ ಅಣ್ಣ ಹೇಳ್ದಂಗೆನೆ ಸೌಮ್ಯ ಅಂದ್ರೆ ಇವ್ರೇನಾ? ಹಂಗಾರೆ ಗಿರೀಶ ನಿಜವಾಗ್ಲೂ ಮದುವೆ ಆಗಿದಾನ? ಏನಪ್ಪ ಇದು? ನಂಬಕ್ಕೂ ಆಗಲ್ಲ, ಬಿಡಕ್ಕೂ ಆಗ್ತಿಲ್ಲ. ನನ್ಗಂತೂ ಹುಚ್ಚಿಡ್ದಂಗ ಆಗ್ತೈತೆ. ನಿಜವಾಗ್ಲೂ ಸೌಮ್ಯ ಅಂದ್ರೆ ಇವಳೇನಾ? ನಿಜವಾಗ್ಲೂ ನಮ್ಮ ಹಂಗಾರೆ ಗಿರೀಶ ಮದುವೆ ಆಗಿದಾನ? ಒಂದ್ ವರ್ಷದ ಮುಂದೆ ಮದುವೆ ಆಗ್ಬಿಟ್ಟು ನನಗೆ ಮೋಸ ಮಾಡ್ತಿದ್ದಾನ ಹಂಗಾರೆ ಇವನು. ಅಯ್ಯೋ ದೇವ್ರೆ, ಯಾಕೆ ಇದ್ರೂ ಇರ್ಬೋದು. ಇವಾಗ ನನ್ಗೂನು ನಮ್ಮ ಅಣ್ಣ ಹೇಳಿದ್ದೆಲ್ಲಾನು ನಿಜ ಅನಿಸ್ತೈತೆ. ನೋಡಿದ್ರೆ ಒಂದ್ 2-3 ದಿವಸ ಕರೆಕ್ಟಾಗಿ ಮನೆಗೂ ಬರಲ್ಲ, ಏನಿಲ್ಲ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಮೆಸೇಜ್ ಮಾಡಲ್ಲ. ಏನಿರ್ಬೇಕಪ್ಪ? ನಿಜಾನ ಇರ್ಬೇಕಾ ಇದು? ನೋಡೋಣ, ಒಂದೊಂದಾಗಿ ಇವಾಗ ಗೊತ್ತಾಗ್ತಾ ಹೋಗುತ್ತೆ. ಅಣ್ಣ ಅಣ್ಣ ದಿಲೀಪಣ್ಣ, ಇನ್ನು ಏನೇನಂತ ವಿಚಾರಿಸು. ಯಾವ ಊರು ಏನು, ಈ ಮನೆಗೆ ಏನಾಗ್ಬೇಕಿತ್ತು, ಯಾವ ಊರು ಎಲ್ಲ ಕೇಳೋಣ. ಒಂದ್ ಬೇಗ ಕೇಳೋ. ಏನಮ್ಮ ಸೌಮ್ಯ ಅಂದ್ರೆ ನೀನೇನಮ್ಮ? ಯಾವ್ರಮ್ಮ ನಿಂದು? ಏನಾಗ್ಬೇಕಿತ್ತು ಈ ಮನೆಗೆ? ನೀನು ಯಾರ ಕಡೆಯಿಂದ ಪರಿಚಯನಮ್ಮ? ಏನ್ ನೆಂಟ್ರು ಹುಡುಗಿನ ನೀನು? ನೆಂಟ್ರು ಹುಡುಗಿನೇ, ಚೈತ್ರಮ್ಮ. ಚೈತ್ರ ಅವ್ರಿದಾರಲ್ಲ, ಅವರ ನೆಂಟ್ರು ಹುಡುಗಿ ನಾನು. ಅಲ್ಲ, ನಮ್ಮ ಅತ್ತೆ ಹೆಸರು ಹೇಳ್ತಿದ್ದಾರೆ, ಆದ್ರೆ ಚೈತ್ರ ಅಂತಾರೆ. ಚೈತ್ರ ಅವರೇ ಅಂತಾರೆ, ಚೈತ್ರಮ್ಮ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಹೆಸರಿಟ್ಟ ಕರಿತಿಲ್ಲ, ನೆಂಟ್ರು ಅಂತ ಬೇರೆ ಹೇಳ್ತಿದ್ದಾರೆ. ಇವ್ರು ಮಾತಾಡ್ತಿರೋದು ನೋಡಿದ್ರೆ ನನಗೆ ಯಾಕೆ ಅನುಮಾನ ಬರ್ತೈತೆ, ಗ್ಯಾರಂಟಿ. ಏನೋ ಮಾಡ್ಕೊಂಡ್ ಬಂದಿದ್ದಾರೆ ಇವ್ರು. ನಿಜಾಗ್ಲೂ ಮದುವೆ ಆಗಿದಾರ ಹಂಗಾರೆ. ಯಪ್ಪ, ಹೋಯ್ತು. ನಾನು ನಮ್ಮ ಅಪ್ಪ ಅಮ್ಮಂಗೆಲ್ಲ ವಿರುದ್ಧ ಹಾಕೊಂಡ್ಬಿಟ್ಟು ಅನ್ಯಾಯವಾಗಿ ಇವನ್ ಗಿರೀಶನ್ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಲೈಫೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ, ನನ್ನ ನೆಮ್ಮದಿನೇ ಹಾಳು ಮಾಡ್ಕೊಂಡ್ಬಿಟ್ಟಲ್ಲ. ಪಾಪ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ರು, ಆ ನಂಬಿಕೆನೇ ಹಾಳು ಮಾಡ್ಕೊಂಡಲ್ಲ ನಾನು ಅನ್ಯಾಯವಾಗಿ. ಎಲ್ಲ ಆಗಿದ್ದು ಇವನ್ ಗಿರೀಶನಿಂದಾನೆ. ನೋಡಮ್ಮ ಸೌಮ್ಯ, ನೀನು ಯಾರಿಗೆ ಮದುವೆ ಆಗಿದೆಯಾ, ನಿಮ್ಮ ಯಾವ ಊರು, ಪ್ರತಿ ಒಂದೂ ನನಗೆ ಗೊತ್ತು ಕಣಮ್ಮ. ಆಯ್ತಾ? ನನಗೆ ಯಾಮಾರ್ಸಕ್ ಬರಬೇಡ ಕಣಮ್ಮ ನೀನು, ಸರಿನಾ? ಸತ್ಯ ಏನಂತ ನನಗೆ ಪ್ರತಿ ಒಂದು ಗೊತ್ತಾಯ್ತೆ. ನೀನು ಯಾರು, ಯಾವ ಊರು, ಯಾರಿಗೆ ಮದುವೆ ಆಗಿದೆಯಾ, ಇಲ್ಲಿಗೆ ಏನಕ್ಕೋಸ್ಕರ ಬಂದಿದ್ಯಾ, ನೀನು ಇಲ್ಲಿ ಬಂದು ಎಷ್ಟು ದಿವಸ ಆಯಿತು, ಪ್ರತಿ ಒಂದೂ ನನಗೆ ಚೆನ್ನಾಗಿ ಗೊತ್ತೈತೆ ಕಣಮ್ಮ, ಸರಿನಾ? ನೀನು ಸುಳ್ಳನ್ನ ನನ್ನ ಮುಂದೆ ಸುಳ್ಳು ಹೇಳ್ತಾ ಬಂದರೆ, ನೀನು ನೆಂಟ್ರ ಹುಡುಗಿ ನಾನು ಚೈತ್ರ ಅವ್ರದ್ದು ಅದು ಇದು ಅಂತ ಹೇಳಿದ್ರೆ ನಾನು ನಂಬಲ್ಲ ಕಣಮ್ಮ. ಇರೋ ಸತ್ಯನ ಸುಮ್ಮನೆ ಬಾಯ್ಬಿಟ್ಟು ಹೇಳ್ಬಿಡು, ಸರಿನಾ? ನಾನು ಯಾರೋ ಅಲ್ಲ ಕಣಮ್ಮ, ಚಂದು ಇದ್ದಾಳಲ್ಲ, ಚಂದೂರ ಅಣ್ಣ ಕಣಮ್ಮ. ನನಗೆ ಸತ್ಯ ಪ್ರತಿಯೊಂದು ಗೊತ್ತಾಯ್ತೆ. ಮತ್ತೆ ಇನ್ನೊಂದೇನು ಗೊತ್ತಾ ಸತ್ಯ? ನಿನ್ನ ಫ್ರೆಂಡು, ನಿನ್ನ ಕ್ಲಾಸ್ಮೇಟು ಗಜೇಂದ್ರ ಗೊತ್ತಾ? ಗಜೇಂದ್ರನ ಅಣ್ಣ ನಾನು, ಸರಿನಾ? ಹಾಗಾಗಿ ನನಗೆ ಪ್ರತಿಯೊಂದು ವಿಚಾರಗಳು ಗೊತ್ತಿದೆ ಕಣಮ್ಮ, ಆಯ್ತಾ? ದಯವಿಟ್ಟು ನೀನು ಬೇಜಾರು ಮಾಡ್ಕೋಬೇಡ, ಸರಿನಾ? ಏನಿದೆಯೋ ಪ್ರತಿಯೊಂದು ಸತ್ಯ ಹೇಳ್ಬಿಡಮ್ಮ. ನೀವು ಗಜೇಂದ್ರರ ಅಣ್ಣನ? ಹೌದಾ? ಹಂಗಾರೆ ಗಿರೀಶ ಮದುವೆ ಆಗಿರೋದು ನಿನ್ ತಂಗಿಗೆನಾ? ಅಲ್ಲಿ ನಿಂತಿದ್ದಾರಲ್ಲ ಅವ್ರಿಗೆನಾ? ಹ್ಞೂ ಕಣಮ್ಮ, ಅವ್ರಿಗೇನೇನೆ. ನೋಡು, ನಮ್ಮ ಭಾವ ಎಂತ ಮೋಸ ಮಾಡಿದಾರಂದ್ರೆ, ಈಗ ನಿಮ್ಗೂ ಮದುವೆ ಆಗಿದ್ದಾರೆ, ನಿಮ್ಗೂ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟು ನನ್ನ ತಂಗಿಗೂ ಸುಳ್ಳು ಹೇಳ್ಬಿಟ್ಟು ನೆಮ್ಸಿ ಇಬ್ರು ಲವ್ ಮ್ಯಾರೇಜ್ ಅಂದ್ಕೊಂಡು ಮದುವೆ ಮಾಡ್ಕೊಂಡ್ ಬಂದಿದ್ದಾರೆ ನೋಡಮ್ಮ. ಎಂತ ಕೆಲಸ ಆಗಿದೆ. ನಮ್ಗೂ ಗಜೇಂದ್ರ ಕಡೆಯಿಂದ ವಿಚಾರ ಗೊತ್ತಾಯ್ತು, ಸರಿನಾ? ನಿನ್ ಫ್ರೆಂಡ್ ಅಂತಲ್ಲ ಅವನು, ಪ್ರತಿಯೊಂದನು ವಿಚಾರ ನನಗೆ ಹೇಳ್ದ. ನೋಡಿ ಇವ್ರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಗಜೇಂದ್ರ ಅಂದ ತಕ್ಷಣ, ನೀವು ಗಜೇಂದ್ರ ಫ್ಯಾಮಿಲಿ ಅಂದ ತಕ್ಷಣ ಗಜೇಂದ್ರ ಅಂದ್ರೆ ಬಹಳ ಒಳ್ಳೆಯವನು. ನನಗೆ ಅವ್ರ ಕಂಡ್ರೆ ಬಹಳ ರೆಸ್ಪೆಕ್ಟ್, ಬಹಳ ತುಂಬಾ ಒಳ್ಳೆಯವರು. ಆದ್ರೆ ಏನಂದ್ರೆ ಈಗ ಆದ್ರೆ ಗಜೇಂದ್ರ ಇದೇ ಊರಲ್ಲಿದ್ದಾನ? ನನ್ನ ಫ್ರೆಂಡ್ ಆಗ್ಬೇಕು ಅವನು. ನನ್ನ ಬಗ್ಗೆ ಎಲ್ಲ ವಿಚಾರ ಹೇಳೋಣ ಅವನು. ಹ್ಞೂ ಕಣಮ್ಮ, ನಿನ್ ಬಗ್ಗೆ ಪ್ರತಿಯೊಂದನು ಹೇಳ್ದ. ಪಾಪ ನೀನು ಒಳ್ಳೆ ಹುಡುಗಿನೇ. ಬಿಡು, ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಏನೇನು ನಡೀತಮ್ಮ ಇವಾಗ, ಏನೇನಾಗಿದೆ ಅಂತ ಏನಾದರೂ ನಿನ್ಗೆ ಏನೇನು ವಿಷಯಗಳು ಗೊತ್ತಿದ್ದಾವೋ ಪ್ರತಿಯೊಂದು ಹೇಳ್ಬಿಡಮ್ಮ, ಆಯ್ತಾ? ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ಯಾರಿಗೂ ಕೂಡ, ಎಲ್ಲರಿಗೂ ಕೂಡ ಅವನು ಯಾಮಾರಿಸ್ಬಿಟ್ಟಿದ್ದಾನೆ. ಸುಳ್ಳು ಹೇಳಿ 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 ಸುಳ್ಳಿನ ಮನೆನೇ ಕಟ್ಟಿಬಿಟ್ಟಿದ್ದಾನೆ. ಅವನು ಹೇಳಿದ ಮಾತೆಲ್ಲ ಕೇಳ್ಕೊಂಡು ನನ್ನ ತಂಗಿ ನಮ್ಮ ಮಾತೇ ಕೇಳಂಗಿಲ್ಲ. ಎಲ್ಲ ಅವಳಿಗೆ ಇಷ್ಟ ಬಂದಂಗೆಲ್ಲ ಮಾಡ್ತಿದ್ದಾಳೆ. ಅವಳಿಗೆ ಗಿರೀಶ ಅಂದರೆ ಅವಳ ಗಂಡ
ಏನಂತ ಒಂದ್ ಸ್ವಲ್ಪ ಗೊತ್ತಾಗ್ಲಿ, ಅವನ ಬುದ್ಧಿ ಏನಂತ ಗೊತ್ತಾಗ್ಲಿ, ಅವ್ರ ಅತ್ತೆ ಮಾವ ಏನಂತ ಗೊತ್ತಾಗ್ಲಿ. ಒಂದ್ ಸ್ವಲ್ಪ ಹೇಳಮ್ಮ, ಏನೇನು ವಿಚಾರಗಳು ನಡೆದಿದಾವಂತ. ನೋಡಮ್ಮ, ಚಂದು, ಈಗ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಸತ್ಯ ಏನಂದ್ರೆ ನಾನು ನಾನು ಗಿರೀಶ ಇಬ್ರು ಬಹಳ ಪ್ರೀತಿ ಮಾಡ್ತಿದ್ದು, ಒಬ್ರಿಗೊಬ್ರು ತುಂಬಾ ಇಷ್ಟಪಟ್ಟಿದ್ದು. ಹಂಗಾಗಿ ಕಾಲೇಜಲ್ಲೇ ಓದ್ತಾನೆ ನಾವು ಲವ್ ಮಾಡ್ಕೊಂಡು ಮದುವೆ ಆಗ್ಬಿಟ್ಟು ಚೆನ್ನಾಗಿ ಇದ್ದು ಕಣಮ್ಮ. ಮನೆ ಎಲ್ಲ ಮಾಡ್ಕೊಂಡು ಬಹಳ ಚೆನ್ನಾಗೂ ಇದ್ದು. ಆದ್ರೆ ಇವನೇನು ಕೆಲ್ಸಕ್ಕೆ ಹೋಗ್ತೀನಂತ ಹೋಗವನು, ಅದೆಲ್ಲ ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ಪ್ರತಿ ಒಂದನು ಕಷ್ಟ ಸುಖಕ್ಕೆಲ್ಲ ನಾನೇ ನೋಡ್ಕೊಂತಿದ್ದೆ. ನಮ್ಮ ಮನೆ ಖರ್ಚಿಗೆಲ್ಲಾನು ನಮ್ಮ ಅಪ್ಪ ಅಮ್ಮ ಎಲ್ಲಾದನ್ನು ನೋಡ್ಕೊಂತಿದ್ರು. ಆದ್ರೆ ಚೆನ್ನಾಗೇ ಇದ್ದು. ಹೆಂಗ ಸದ್ಯ ನನ್ ಗಂಡ ಒಳ್ಳೆಯವನಲ್ಲ, ಬಹಳ ಒಳ್ಳೆಯವನಂತ ನಾವೆಲ್ಲರೂ ಚೆನ್ನಾಗಿದ್ದು. ಆದ್ರೆ ಇವ್ರ ಅಪ್ಪ ಅಮ್ಮನು ಮೊನ್ನೆ ಬಂದ್ಬಿಟ್ಟು ನನಗೆ ನೀನ್ ಹೇಳ್ಬೇನಮ್ಮ, ನನ್ನ ಸೊಸೆ ಮುದ್ದು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ನಾಟಕ ಮಾಡಿರು. ನನಗೆ ಯಾಕ ಅವಾಗ್ಲೇನೇನ ಅನುಮಾನ ಬಂತು ಇವ್ರ ಮೇಲೆ. ಆಮೇಲೆ ಹೋಗ್ತಾ ನನ್ನ ಮಗ ಇನ್ನೊಂದ್ ಮದುವೆ ಆಗ್ಬಿಟ್ಟಿದಾನ ಕಣಮ್ಮ, ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ಅಮ್ಮಂಗ್ ಹುಷಾರಿರಲ್ಲ, ಹಂಗಾಗಿ ಅವ್ರ ಅಮ್ಮ ಹಿಂಸೆ ಮಾಡ್ತು ಅಂತ ಮದುವೆ ಆಗ್ಬಿಟ್ಟಿದಾನ ಕಣಮ್ಮ. ಇದೊಂದ್ಸಲಿ ಕ್ಷಮಿಸ್ಬಿಡಮ್ಮ. ನೀನು ಬಾ, ನನ್ ಮನೆಗೇನೆ ಬಂದು ಇರು, ನಮ್ಮ ಹತ್ರನೇ. ಆದ್ರೆ ಯಾರಾದ್ರೂ ಊರವ್ರು ಯಾರಾದ್ರೂ ಕೇಳಿದ್ರೆ ನೀನು ನೆಂಟ್ರು ಹುಡುಗಿ ಅಂತ ಹೇಳಮ್ಮ ಸಾಕು ಅಂತ ಎಲ್ಲ ಹೇಳ್ಬಿಟ್ಟು, ಸುಳ್ಳೆಲ್ಲ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ಕರ್ಕೊಂಡ್ ಬಂದ್ರು. ಹಂಗೆ ಗಿರೀಶ್ ಅನ್ನೋನು ಬಂದಿದ್ದಾನೆ, ಒಳಗಡೆ ಏನೋ ಮಾಡ್ತಿದಾರೆ, ತಡೀರಿ ಕರಿತೀನಿ. ಏನಮ್ಮ ಹೇಳ್ತಿದ್ಯಾ ನೀನು? ಹಂಗಾರೆ ಅಯ್ಯೋ ಎಂತ ಮೋಸ ಆಗ್ಬಿಡ್ತು. ನಾನು ಹೆಂಗಮ್ಮ ತಲೆ ಎತ್ಕೊಂಡು ತಿರ್ಗಾಡ್ಲಿ ಈ ಊರಲ್ಲಿ? ನನ್ನ ಮಗ್ಳಿಗೆ ಬುದ್ಧಿ ಇಲ್ಲ. ಅನ್ಯಾಯವಾಗಿ ಹೋಗ್ಬಿಟ್ಟು ಮಾವನ ಮಗ ಅನ್ಕೊಂಡು ಹೋಗಿ ಯಾಮಾರಿ ಮದ್ವೆ ಆಗ್ಬಿಟ್ಟು ನೋಡಿ ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬರ್ಲಿ ಅವನು, ಎಲ್ಲೋದ ಕರಿ ಅವನಿಗೆ. ಏಯ್ ಗಿರೀಶ, ಬಾರ ಇಲ್ಲಿ ಆಚೆ ಕಡೆ. ಲೇ ಬಾಮೈದ, ಬಾರ ಇಲ್ಲಿ ಆಚೆ ಕಡೆ. ಏನ್ರ ಮಾಡ್ತಿದ್ದೀರಾ ನೀವು? ಬರ್ರಿ ಇಲ್ಲ ಆಚೆ ಕಡೆ ಬರ್ರಿ, ನಿಮ್ಗೆ ಐತೆ ಬರ್ರಿ. ಇದೇನಪ್ಪ ಇದು? ನಮ್ಮ ಅತ್ತೆ ಮಾವ ಎಲ್ಲಾರು ಬಂದ್ಬಿಟ್ಟಿದ್ದಾರೆ. ಚಂದನು ಬಂದ್ಬಿಟ್ಟಿದ್ದಾಳೆ. ಇದ್ಯಾಕಪ್ಪ ಬಂದ್ರು ಇವ್ರು ಮನೆ ಹತ್ರ? ಏನ್ ವಿಷಯ ಏನಾರ ಗೊತ್ತಾಯ್ತಾ ಇವರಿಗೆ? ಮಾವ, ಚಂದು, ಯಾಕೆ ನೀವ್ ಇಲ್ಲಿ ಬಂದಿದ್ದೀರಲ್ಲ? ಲೇ ಮೋಸ್ಕರ, ಇನ್ನೊಂದ್ ಸಲಿ ಏನಾದ್ರು ಮಾವ ಅಂತ ಕರೆದು ಬಿಟ್ರೆ ನನಗ್ ಬರ್ತಾ ಇರೋ ಕೋಪಕ್ ನೋಡಿ ಇವಾಗ. ಏನ್ಲಾ ಇಂಥ ಮೋಸ ಮಾಡೋದಕ್ ನೀನೇ ಬೇಕಿತ್ತಲ್ಲ? ಯಾಕ್ಲಾ ನನ್ನ ಮಗ್ಳಿಗೆ ಸುಳ್ಳೆಲ್ಲ ಹೇಳ್ಬಿಟ್ಟು ಆ ಹುಡುಗಿಗೂ ಮೋಸ ಮಾಡಿದ್ಯಾ, ನನ್ನ ಮಗ್ಳಿಗೂ ಮದ್ವೆ ಯಾಕ್ಲಾ ಅದೇ ನೀನು? ನಿನ್ಗೈತೆ, ನಿನ್ಗೆ ನಡಿ. ನಿನ್ಗೆ ಇಷ್ಟಕ್ಕೆ ಬಿಟ್ರೆ ಆಗಲ್ಲ. ನಿನ್ಗೆ ಊರಲ್ಲಿ ಪಂಚಾಯತ್ಗೆಲ್ಲ ಕೂರಿಸ್ಬಿಟ್ಟು ನಿನ್ಗೆ ಏನೇನ್ ಮಾಡ್ಬೇಕಲ್ಲ ಪ್ರತಿ ಒಂದನು ಮಾಡ್ಬೇಕು ಕಳ್ಳ ನೀನು. ಇಲ್ಲ ಅಂದ್ರೆ ನೀನು ಬುದ್ಧಿ ಕಲಿಯಲ್ಲ. ಎಂತ ಮೋಸಗಾರನು, ಅಪ್ಪ ಅಮ್ಮ 3 ಜನನು ಮಗ 3 ಜನನು ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ತೀರಾ? ಮೋಸನ ನಿಮ್ಗೆ ಐತೆ, ತಡೀರಿ. ನಿಮ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು ನನ್ಗೆ? ಏನ್ರಿ ನಿಮ್ಮ ಅಕ್ಕಂಗೂನು ನಿಮ್ ಬಾವಂಗೂನು ವಿಷಯ ಗೊತ್ತಾಯ್ತಾ? ಹಂಗಾರೆ ಅಯ್ಯೋ ಏನ್ರಿ ಮಾಡೋದು ಇವಾಗ? ಯಪ್ಪ, ನಾನಂತೂ ಇರಲ್ಲ, ನಾನು ಓಡೋಗ್ಬಿಡ್ತೀನಿ. ತಡಿಯ ಚೈತ್ರ, ನನಗೆ ಕೈ ಕಾಲೆಲ್ಲ ನಡಕ್ತೈತ್ ಕಣೆ. ತಡಿಯ ಒಂದ್ರಿಟ್ಟು, ಧೈರ್ಯನೇ ಬರ್ತಿಲ್ಲ ಕಣ. ಸುಮ್ಕಿರೆ ನೀನು. ಬಾರೆ ಇಲ್ಲೇ ನಿನ್ಕ ಎದ್ರ ಕಾಣ್ತಿದ್ದೀನಿ ನಾನು. ಏನ್ರಿ ಇಂಥ ಕೆಲಸ ಮಾಡೋದಕ್ಕೆ ನೀವೇ ಬೇಕೇನ್ರಿ? ಯಾಕ್ರಿ ಇಂಥ ಮೋಸ ಮಾಡಿದ್ರಿ ನೀವು? ನಿಮ್ಗೆ ರೀ ಅಂತ ಕರಿಯಲ್ಲ, ಮೋಸ್ಕರ ನೀನು. ನಿಮ್ಗೆ ನಮ್ಮ ಮನೆಯವರೆಲ್ಲ ಹೇಳಿದ್ರು, ನಮ್ಮ ಅಣ್ಣ ಎಲ್ಲಾರು ಹೇಳಿದ್ರು. ಆದ್ರೂ ಕೂಡ ಅವ್ರ ಮಾತು ಯಾರ್ದು ಕೇಳದಲೆ ನಿಮ್ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಚೆನ್ನಾಗೆ ಮೋಸ ಮಾಡ್ಬಿಟ್ಟಲ್ಲ ನೀನು. ಕರೆಗೂನು ನೀನು ಅದು ಚಂದು, ಅದು ಆಗಲ್ಲ. ನಾನು ಬೇಕು ಅಂತ ಮಾಡ್ಲಿಲ್ಲ ಕಣೆ ಚಂದು. ನೀನು ಸಿಕ್ಕಾಬಟ್ಟೆ ಇಷ್ಟಪಟ್ಟಿದ್ದಲ್ಲ, ಅದಕ್ಕೆ ನೀನು ಮದುವೆ ಆಗನಂತ ನೀನೇ ಹೇಳ್ದಲ್ಲ, ಅದಕ್ಕೆ ಆಗ್ಬಿಟ್ಟೆ ಕಣೆ. ನನ್ಗೇನ್ ಗೊತ್ತು? ಬರೀ ಬರೀ ಸುಳ್ಳಿಂದು ಮನೆನೇ ಕಟ್ಬಿಟ್ಟಲ್ಲ. ನಾನು ಮದುವೆ ಆಗಿಲ್ಲ, ನಾನು ಓದ್ತಿದ್ದೀನಿ, ನಾನು ಕೆಲಸ ಮಾಡ್ತಿದ್ದೀನಿ, ಹಂಗ್ ಮಾಡ್ತಿದ್ದೀನಿ, ಹಿಂಗ್ ಮಾಡ್ತೀನಿ, ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಇಲ್ದವೆಲ್ಲ ಕತೆಗಳು ಕಟ್ಬಿಟ್ಟು ನೀನ್ ಮದುವೆ ಆಗಿದೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ನಿನ್ಗೆ ಯಾರು ಮದುವೆ ಆಗ್ತಿತ್ತು? ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟು ನನಗೆ ಮದುವೆ ಆಗಿ ಇವಾಗ ನನ್ ಮುಂದೆ ನಾಟಕ ಮಾಡ್ತಿದ್ಯಾ? ನಾಟಕನ? ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಅಲ್ಲಿ ನೋಡಲಿ ನಿಂತಿರೋದು ಇಂತ ಮಗನ್ಗೆ ಎತ್ಬಿಟ್ಟು ಅದೆಂತ ಬುದ್ಧಿ ಕಲ್ಸಿದಿರಮ್ಮ? ನ್ಯಾವಾಗಿ ಮಗನ್ಗೆ ಬುದ್ಧಿ ಹಾಕಕ್ಕಾಗಲ್ವಾ ನಿಮ್ಗೆ? ಗಂಡ ಹೆಂಡತಿ ಇಬ್ರಿಗೂನು. ಅಕ್ಕ ಇವ್ನು ಹಿಂದೆ ಕೆಲಸ ಎಲ್ಲ ಮಾಡಿದಾನಂತ ನನಗೆ ಗೊತ್ತಿರಲಿಲ್ಲ ಕಣಕ್ಕ, ನಿಜವಾಗ್ಲೂನು. ದಯವಿಟ್ಟು ನನ್ನ ಮಾತಿನ ಅರ್ಥ ಮಾಡ್ಕೊಳಕ. ನಿಜ ಕಣಕ್ಕ ನಾನು ಹೇಳ್ತಿರೋದು.